ನಾನು ಮೊಹಮ್ಮದ್ ರಫೀಕ್ RR ಇಂಡಸ್ಟ್ರೀಸ್ ಮಾಲೀಕರು, ಈ ರೋಡಿನ ಗುತ್ತೇದಾರರು. ನಾನು ಹೋದ ವರ್ಷ ಜೂನ್ನಲ್ಲಿ ಈ ಫ್ಯಾಕ್ಟ್ರಿ CSR ಬಜೆಟ್ನಲ್ಲಿ ವರ್ಕ್ ಆರ್ಡರ್ ತೊಗೊಂಡಿದ್ದ 6.5 ಕಿಲೋಮೀಟರ್ದು ದರ್ಗಾ ಕ್ರಾಸಲ್ಲಿಂದ LC ಗೇಟ್ ತನಕ CC ರಸ್ತೆ, BT ರಸ್ತೆಯಲ್ಲಿಂದ CC ರಸ್ತೆ ಮಾಡುವ ಇಲ್ಲಿಂದ ನಾನು ಈ ರೋಡಿನ ಕೆಲಸ ತೊಗೊಂಡಿದ್ದೇನೆ. ನಾನು ಕೆಲಸ ಮಾಡುವುದು ಜೂನಲ್ಲಿಂದ ಸ್ಟಾರ್ಟ್ ಮಾಡಿದ್ದ, ಇನ್ನೂ ತನಕ ನನ್ನ ಕೆಲಸ ಮುಗಿದು ಹೋಗುತ್ತಿತ್ತು. ತಡ ಆದ ಕಾರಣ ಅಂದರೆ ಇಲ್ಲಿಂದ ರೈತರು ಮತ್ತು ಸಂಘಟನೆಗಳು ಮತ್ತು ರಾಜಕಾರಣಿಯ ಚಮಚಗಳು ಎಲ್ಲ ರೌಡಿಗಳು ನನಗೆ ಹರಾಸ್ಮೆಂಟ್ ಮಾಡಕತ್ತಾರ. ದಿನನಿತ್ಯ ನಮ್ಮ ಜೀವ ಬೆದರಿಕೆ ಹಾಕಕತ್ತಾರ. ಪೊಲೀಸು ಸಹ ಸಪೋರ್ಟ್ ತಗೊಂಡ ಮೇಲೆ ನನಗೆ ನನಗೂ ಫೋನ್ ಮಾಡಕಿಸಿ ನಮಗೆ ಧಮಕಿ ಮಾಡಕತ್ತಾರ, ರೊಕ್ಕ ಬೀಳಕತ್ತಾರ, ಹರಾಸ್ಮೆಂಟ್ ಮಾಡಕತ್ತಾರ. ಈ ರೋಡಿಂದ ನನಗೆ ನನ್ನ ಜೀವದ ಭಾಳ ಬೆದರಿಕೆ ಇದೆ. ನನಗೆ ಜೀವನಕ್ಕೆ ಏನಾದರೂ ಆದರೆ ನನ್ನ ಜೀವನದ ಏನಾದರೂ ಆಗದೆ ಈ ರೋಡಿನ ಬಗ್ಗೆ ಈ ಎಲ್ಲ ಜವಾಬ್ದಾರಿ ಇಲ್ಲಿಂದ ರೌಡಿ ಶಟರು ಮತ್ತು ರಾಜಕಾರಣಿಯ ಚಮಚಗಳು ಮತ್ತು ಈ ಊರಿನ ರೈತರು ಇವರು ಎಲ್ಲ ಮಂದಿ ನನ್ನ ಜೀವನದ ಜವಾಬ್ದಾರಿ ಇರ್ತದೆ. ಇದು ನಾನು ಎಂಥ ಕಂಪನಿ ಎಂಥ ಟೆಂಡರ್ ಕೊಟ್ಟದ ಆ ರೀತಿ ಸುಂದರವಾದ ಕಟ್ಟಡ ಮಾಡಕತ್ತೀನಿ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನಾನು ಈ ಸಂಜೀವನಿ ಮೂಲಕ ಮತ್ತು ಇದು ತಿಳಿಸೋನೆಂದರೆ, ನನಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕೊಟ್ಟರೆ ಈ ರೋಡು 4 ತಿಂಗಳಿನಲ್ಲಿ ನಾನು ಈ ಕೆಲಸ ಮುಗಿದು ಹೋಗುತ್ತದೆ. LC ಗೇಟಲ್ಲಿಂದ ದರ್ಗಾ ಕ್ರಾಸ್ ತನಕ 4 ತಿಂಗಳ ತನಕ ಈ ರಸ್ತೆ ಕಂಪ್ಲೀಟ್ ಆಗ್ತದೆ. ರೈತರು ತೊಂದರೆ ಕೊಡಬಾರದು. ಸುಮ್ಮನೆ ಕಂಪನಿ ಹೆಸರು ತಗೊಂಡು ಕಂಪನಿಗೆ ನೌಕರಿ ಬೇಕು, ಕಾಂಟ್ರಾಕ್ಟ್ ಬೇಕು ಅಂದರೆ ಇದು ಗೌರ್ಮೆಂಟ್ ರೋಡು, ಕಂಪನಿ ರೋಡ್ ಅಲ್ಲ. ಇದು ಮೊದಲು ಮಾಹಿತಿ ತಗೋರಿ. ಸಂಜೀವನಿ ಸುದ್ದಿಗೋಷ್ಠಿಯಿಂದ ಇದು ಹೇಳಕತ್ತೀನಿ. ಈ ರೋಡು ಕಂಪನಿ ರೋಡ್ ಅಲ್ಲ. ಈ ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ಯದ ರೋಡ್ ಇರುತ್ತದೆ. ಇದು ಕಂಪನಿ ಏನು ಸಂಬಂಧಪಟ್ಟಿಲ್ಲ. ಕಂಪನಿ CSR ಬಜೆಟ್ಲಿಂದ ಈ ರೋಡಿನ ಕೆಲಸ ಕಾಮಗಾರಿಯನ್ನು ಮಾಡುತ್ತಿದೆ. ಎಲ್ಲರಿಗೆ ನನ್ನ ಧನ್ಯವಾದಗಳು.